ರಾಗರಂಜಿತವಾದ, ಅಲಂಕಾರಗಳಿಂದ ಯುಕ್ತವಾದ, ಛಂದೋಬದ್ಧವಾದ, ಪ್ರಾಸಾದಿಗಳಿಂದ ಯುಕ್ತವಾದ ಸುಂದರವಾದ ಭಗವಂತನ ತತ್ವವನ್ನು ಹೇಳತಕ್ಕಂತಹ ಗಾಯನ ಯಾರ ಮನಸ್ಸನ್ನು ವಿಕಾಸಗೊಳಿಸಲ್ಲ? ಸಜ್ಜನರ ಮನಸ್ಸು ವಿಕಸಿತ ಆಗೋದೇ ಸುಮಧುರವಾದ ಭಗವಂತನನ್ನು ಹೊಗಳತಕ್ಕಂತಹ ಗಾಯನದಿಂದ. ಯಾರು ತಾನೇ ಸಂಭ್ರಮ ಪಡೋಲ್ಲ? ಒಮ್ಮೆ ಪ್ರೀಣಯಾಮೋ ವಾಸುದೇವಂ ಅಂದುಕೊಳ್ಳೆ ಮನಸ್ಸು ಅರಳಿ ಬಿಡುತ್ತದೆ. ಅದನ್ನೇ ಮನಃಪ್ರಸಾದ ಅಂತ ಹೇಳ್ತಿರೋದು. ಯಾವಾಗ ಮನಸ್ಸು ದುಃಖ ದುಮ್ಮಾನಗಳನ್ನು ದೂರಾಗಿಸಿಕೊಂಡು ಅರಳಿ ನಿಲ್ತದೋ ಅದನ್ನು ಉತ್ಪತ್ತಿ ಮಾಡತಕ್ಕಂಥದ್ದೇ ಗಾಯನ, ಕೀರ್ತನ. ಅದರಲ್ಲಿ ವಿಷಯ ಭಗವಂತನೇ ಆಗಿರಬೇಕಾದ್ರೆ, ಯಾವಾಗ ಕೀರ್ತನೆಯಲ್ಲಿ ಭಗವಂತ ಎಂಬತಕ್ಕಂತಹ ವಿಷಯವು ಚೆನ್ನಾಗಿ ಕೂತಿರುತ್ತದೆ ಅದು ಮನಸ್ಸನ್ನು ಚೆನ್ನಾಗಿ ವಿಕಾಸ ಮಾಡುತ್ತೆ. ಯಾಕೆ? ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನುಸರಿಸಿ ತ್ರಿವಿಧ ಚೇತನಕ್ಕೆ ಭೋಗಗಳೈವ ತ್ರಿವಿಧ ಚೇತನಕ್ಕೆ. ಹೌದಾ? ಜಗನ್ನಾಥದಾಸರು ಎಷ್ಟು ಸುಂದರವಾಗಿ ಹೇಳುತ್ತಾರೆ. ಗಾಯನದಿಂದ ಮನಸ್ಸು ಯಾಕೆ ವಿಕಾಸ ಆಗಬೇಕು? ಗಾಯನದಿಂದ ಮನಸ್ಸು ಯಾಕೆ ವಿಕಾಸ ಆಯಿತು ಅಂತಂದರೆ, ಭಗವಂತ ಮನದೊಳಗೆ ತಾನಿದ್ದು ಮನ ಅಂತಲೇ ಕರೆಸಿಕೊಳ್ತಾ ಇದ್ದಾನೆ. ಮನರೂಪಿ ಮನನಾಮಕ ಭಗವಂತನು ಮನಸ್ಸಿನೊಳಗೆ ಅಡಗಿದ್ದಾನೆ. ಅವನನ್ನು ಪ್ರೀತಿಪಡಿಸ್ತಕ್ಕಂತಹ ಗಾಯನ ಮನಸ್ಸನ್ನು ಹಾಗೇ ವಿಕಾಸಗೊಳಿಸಿಬಿಡ್ತದೆ. ಹಾಗಾಗಿ ಈ 3 ಪ್ರಯೋಜನಗಳು ಸ್ತೋತ್ರ ಪ್ರಪಂಚಕ್ಕೆ ಇದೆ. ಒಂದು ವಾಕ್ಶುದ್ಧಿ, ಎರಡನೇದಾಗಿ ಶಾಸ್ತ್ರಜ್ಞಾನ ಸಿದ್ಧಿ, ಮೂರನೇದಾಗಿ ಮನಃಪ್ರಸಾದ. ಇಂತಹ 3 ಸಿದ್ಧಿಗಳು ಕೀರ್ತನದಿಂದ ಬರ್ತದೆ. ಹಾಗಾಗಿ ಪಾರಾಯಣಕ್ಕೆ 3 ಫಲಗಳನ್ನು ಹೇಳಿದ್ದಾರೆ ಶಾಸ್ತ್ರಕಾರರು. ಅವಶ್ಯವಾಗಿ ಈ ಪಾರಾಯಣಗಳನ್ನು ಅನುಷ್ಠಾನ ಮಾಡಬೇಕು, ಈ ಸ್ತೋತ್ರಗಳನ್ನು ಹಾಡಬೇಕು ಅಂತ ತೋರಿಸಿಕೊಡ್ತಿದ್ದಾರೆ. ಇಂತಹ ಸ್ತೋತ್ರಗಳಿಗೆ ವೈದಿಕ ಸಾಹಿತ್ಯವೇ ಮೂಲ. ವೇದಗಳಲ್ಲಿ ಅಪಾರವಾಗಿರತಕ್ಕಂತಹ ಸ್ತೋತ್ರಗಳ ರಾಶಿ ತುಂಬಿದೆ. ಈಗ ನಾವು ನಿತ್ಯದಲ್ಲಿ ಹೇಳತಕ್ಕಂತಹ ಪುರುಷ ಸೂಕ್ತವೇ ಅದೇ ಒಂದು ಸ್ತೋತ್ರ. ಭಗವಂತನ ಅಂಗಮಹಿಮಾ ಮಾಡಿದಾಗ ಹೇಳತಕ್ಕಂತಹ ಅದ್ಭುತವಾದ ಸ್ತೋತ್ರ. ಹೌದಾ? ಪುರುಷ ಸೂಕ್ತವನ್ನು ಹೇಗೆ ಹೇಳಿಕೊಂಡು ನಾವು ಅಭಿಷೇಕ ಮಾಡ್ತೀವಿ ಭಗವಂತನಿಗೆ. ಯಾವಾಗಲೂ ಪುರುಷ ಸೂಕ್ತದಿಂದಲೇ ಭಗವಂತನಿಗೆ ಅಭಿಷೇಕ ಯಾಕೆ ಅಂತಂದರೆ ಅದು ಭಗವಂತನ ಅಂಗಮಹಿಮಾ ಹೇಳ್ತದೆ. ಬ್ರಾಹ್ಮಣೋ ಶಮಕಮಾಸೀತ್ ಬಾಹು ರಾಜನ್ಯಕೃತಃ ಊರು ತದಸ್ಸೇ ದ್ವೈಷ ಪದ್ಭ್ಯಾಂ ಶೂದ್ರೋ ಜಾಯಿತ. ಭಗವಂತನ ಅಂಗಮಹಿಮಗಳನ್ನು ವರ್ಣನೆ ಮಾಡ್ತದೆ. ಅದು ಭಗವಂತನ ಅಂಗಾಂಗಗಳಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಮಹಿಮೆಗಳ ಚಿತ್ರಣವನ್ನು ಸುಂದರವಾಗಿ ನಮ್ಮ ಮುಂದೆ ತಂದು ಕೊಟ್ಬಿಡ್ತದೆ. ಹಾಗಾಗಿ ಭಗವಂತನಿಗೆ ಸ್ನಾನವನ್ನು ಮಾಡಿಸ್ತಾ, ಅಭಿಷೇಕವನ್ನು ಮಾಡುತ್ತಾ, ಆ ಪುರುಷ ಸೂಕ್ತವನ್ನು ಹೇಳುತ್ತಾ ಅದೇ ಒಂದು ಸ್ತೋತ್ರ. ಭಗವಂತನ ಮಹಿಮಾ ವರ್ಣನೆ ಮಾಡ್ತಕ್ಕಂಥದ್ದೇ ಒಂದು ಸ್ತೋತ್ರ. ಇನ್ನು ಲಕ್ಷ್ಮೀದೇವಿಯನ್ನು ಕೊಂಡಾಡ್ತಕ್ಕಂತಹ ಶ್ರೀ ಸೂಕ್ತವನ್ನು ಹೇಳ್ತೇವೆ. ಇದೆಲ್ಲ ಯಾವುದು? ವೈದಿಕ ಸಾಹಿತ್ಯಗಳೇ. ಲಕ್ಷ್ಮೀದೇವಿಯನ್ನು ಕುರಿತು ಹಾಡತಕ್ಕಂತಹ ಶ್ರೀ ಸೂಕ್ತ ಅದೂ ಒಂದು ಸ್ತೋತ್ರವೇ. ಮುಖ್ಯಪ್ರಾಣದೇವರನ್ನು ಕೊಂಡಾಡತಕ್ಕಂತಹ ಬಳಿತಾ ಸೂಕ್ತ, ಹಾಗೆ ಅನ್ಯ ದೇವತೆಗಳನ್ನು ಕೊಂಡಾಡತಕ್ಕಂಥ ಬೇಕಾದಷ್ಟು ಸ್ತೋತ್ರಗಳಿದ್ದಾವಲ್ಲ. ಹೌದಾ? ಸೌರಸೂಕ್ತ, ಅರುಣ ಪ್ರಶ್ನ, ಎಷ್ಟು ಸ್ತೋತ್ರಗಳು. ವೈದಿಕ ವಾಂಗ್ಮಯದಲ್ಲಿ ಸ್ತೋತ್ರಗಳಿಗೆ ಕೊರತೆಯೇ ಇಲ್ಲ. ಅಪಾರ ಸಂಖ್ಯೆಯ ಸ್ತೋತ್ರಗಳನ್ನು ತಂದಿಟ್ಟಿದ್ದಾರೆ. ಹಾಗಾಗಿ ಅವೆಲ್ಲವೂ ಕೂಡ ನಿತ್ಯ ಪಾರಾಯಣದ ವಿಧಿಯಲ್ಲಿ ಚೆನ್ನಾಗಿ ಸೇರಿಕೊಂಡು ಬಿಟ್ಟಿದ್ದಾವೆ. ಇನ್ನು ಆ ವೇದ ಸಂಬಂಧಿ, ವೇದಗಳಿಂದ ಮುಂದೆ ಬಂದಂತಹ ಪುರಾಣಗಳು, ಇತಿಹಾಸ ಗ್ರಂಥಗಳು, ಅವುಗಳಲ್ಲಂತೂ ಹೇರಳವಾಗಿ ಸ್ತೋತ್ರ ಪ್ರಪಂಚ, ಹೇರಳವಾಗಿ ಸ್ತೋತ್ರಗಳು ತುಂಬಿ ಹೋಗಿದ್ದಾವೆ. ಹೌದಾ? ಧ್ರುವರಾಜರು ಮಾಡಿದಂಥ ಸ್ತೋತ್ರ, ಗಜೇಂದ್ರ ಮಾಡಿದಂಥ ಸ್ತೋತ್ರ, ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ, ಇನ್ನು ಕೃಷ್ಣ ಕಥೆಯಲ್ಲಿ ಬರತಕ್ಕಂತಹ ನಲಕೂಬರ ಮಣಿಗ್ರೀವಾದಿಗಳು ಮಾಡ್ತಕ್ಕಂಥ ಸ್ತೋತ್ರ, ನೃಗರಾಜರು ಮಾಡ್ತಕ್ಕಂಥ ಸ್ತೋತ್ರ, ಇನ್ನು ಅದೆಲ್ಲ ಬಿಟ್ಟರೆ ಅಂಬರೀಷರಾಜರು ಮಾಡ್ತಕ್ಕಂಥ ಸ್ತೋತ್ರ, ಎಷ್ಟು ಸ್ತೋತ್ರಗಳು. ಸ್ತೋತ್ರ ಪ್ರಪಂಚವನ್ನು ಚೆನ್ನಾಗಿ ತೆರೆದಿಟ್ಟು ಬಿಟ್ಟಿದ್ದಾರೆ ಪುರಾಣಗಳಲ್ಲಿ, ಇತಿಹಾಸ ಗ್ರಂಥಗಳಲ್ಲಿ ವೇದವ್ಯಾಸ ದೇವರು. ಇದೊಂದು ಸ್ತೋತ್ರ ಪ್ರಪಂಚ. ಹಾಗಾಗಿ ವೈದಿಕ ಸಾಹಿತ್ಯದ ತುಂಬೆಲ್ಲ ಸ್ತೋತ್ರಗಳ ರಾಶಿಯನ್ನು ನಾವು ನೋಡಬಹುದು. ಇಂತಹ ಸ್ತೋತ್ರಗಳಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಯಾವುದು? ವಿಷ್ಣು ಸಹಸ್ರನಾಮ ಸ್ತೋತ್ರ, ನಾರಾಯಣ ವರ್ಮ, ಇವೆಲ್ಲವೂ ಕೂಡ ಭೀಷ್ಮಸ್ತವರಾಜ, ಎಂತೆಂಥ ಅದ್ಭುತವಾದ ಸ್ತೋತ್ರಗಳು. ಹಾಗಾಗಿ ಸ್ತೋತ್ರ ಪ್ರಪಂಚಗಳನ್ನು ವೇದವ್ಯಾಸ ದೇವರು ವಿಸ್ತಾರವಾಗಿ ತೆರೆದು ನಮ್ಮ ಮುಂದೆ ಇಟ್ಟು ಉಪಯೋಗಿಸಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಸ್ತೋತ್ರ ಪ್ರಪಂಚವನ್ನೇ ವೈದಿಕ ಸಾಹಿತ್ಯ ತೆರೆದುಕೊಟ್ಟು ಅದನ್ನೇ ಅನುಸರಿಸಿಕೊಂಡು ಪೌರುಷೇಯ ಗ್ರಂಥಗಳಾಗಿರ್ತಕ್ಕಂಥ ಪುರಾಣ ಇತಿಹಾಸಗಳಲ್ಲಿ ವೇದವ್ಯಾಸ ದೇವರು ಕೂಡ ಅದನ್ನು ಚೆನ್ನಾಗಿ ಚಿತ್ರಣ ಮಾಡಿಕೊಟ್ಟು ಉಪಯೋಗಿಸಿಕೊಳ್ಳ್ರಿ, ಮನ ಆನಂದವನ್ನು ಪಡ್ಕೊಳ್ರಿ ಎಂಬುದಾಗಿ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇದೊಂದು ಸ್ತೋತ್ರ ಪ್ರಪಂಚ. ಈ ಸ್ತೋತ್ರ ಪ್ರಪಂಚದ ಪರಂಪರೆಯ ಮುಂದುವರೆದ ಭಾಗವಾಗಿ ಆಚಾರ್ಯರು ತಾವು ರಚಿಸಿರತಕ್ಕಂತಹ ಸರ್ವಮೂಲ ಗ್ರಂಥಗಳಲ್ಲಿ
ಅದ್ಭುತವಾದ 2 ಸ್ತೋತ್ರ ಗ್ರಂಥವನ್ನು ನಮಗೆ ಕೊಡ್ತಾ ಇದ್ದಾರೆ. ಯಾವುದದು? ದ್ವಾದಶ ಸ್ತೋತ್ರ, ಇನ್ನೊಂದು ನರಸಿಂಹನ ಅಕಸ್ತುತಿ, ಅದಾದ ಮೇಲೆ ಕಂದುಕಸ್ತುತಿ. ಹೀಗೆ ಆಚಾರ್ಯರು ಸುಂದರವಾದ ಸ್ತೋತ್ರ. ಆ ದ್ವಾದಶ ಸ್ತೋತ್ರಕ್ಕಂತೂ ನಾನಾ ರಾಗಗಳು, ನೀವು ಹಾಕಿದ್ದು ರಾಗ ಎಲ್ಲ ಹಿಡ್ಕೊಳ್ಳುತ್ತೆ ಅದು ಸಂತೋಷವಾಗಿ. ನಿಮ್ಗೆ ಹಾಕೋಕ್ಕೆ ಬರಬೇಕಷ್ಟೇ ಅದಕ್ಕೆ ರಾಗಗಳನ್ನು. ಆ ರೀತಿಯಾಗಿ ಸುಂದರವಾದ 12 ಅಧ್ಯಾಯಾತ್ಮಕವಾಗಿರತಕ್ಕಂತಹ ನಾನಾ ಪ್ರಾಸಗಳಿಂದ ಕೂಡಿರತಕ್ಕಂತಹ ನಾನಾ ಛಂದೋಬದ್ಧವಾಗಿರತಕ್ಕಂಥ ಸುಂದರವಾಗಿರತಕ್ಕಂಥ ಸ್ತೋತ್ರ ಪ್ರಪಂಚಕ್ಕೆ ಮತ್ತೊಂದು ಹೊಸ ತಿರುವನ್ನು ಆಚಾರ್ಯರು ತಂದುಕೊಟ್ಟು ಸಜ್ಜನರಿಗೆ ಅನುಗ್ರಹವನ್ನು ಮಾಡಿಬಿಟ್ಟಿದ್ದಾರೆ. ದ್ವಾದಶ ಸ್ತೋತ್ರ, ನರಸಿಂಹನ ಕಸ್ತುತಿ ಎರಡನ್ನು ಸ್ವೀಕಾರ ಮಾಡುತ್ತಾ ಸ್ತೋತ್ರ ಮಾಡಿರಿ ಭಗವಂತನನ್ನು. ವೇದವೈದಿಕ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂತಹ ಪರಂಪರೆಯನ್ನು ಊರ್ಜಿತಗೊಳಿಸ್ತಾ ಆಚಾರ್ಯರು ಸುಂದರವಾದ 2 ಸ್ತೋತ್ರ ಕೊಟ್ಟು ನಾಂದಿ ಹಾಡಿಬಿಟ್ರು ಮುಂದೆ ಬರತಕ್ಕಂತಹ ಪರೋಕ್ಷ ಜ್ಞಾನಿಗಳಿಗೆ ಸ್ತೋತ್ರ ಪ್ರಪಂಚವನ್ನು ನಿರ್ಮಾಣ ಮಾಡಿರಿ ಅಂತ ಸೂಚನೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಹೌದಾ? ಅಂತಹ ಸ್ತೋತ್ರ ಪ್ರಪಂಚ ವಿಸ್ತಾರವಾಗಿ ಬೆಳೀತಾ ಬೆಳೀತಾ ಆಚಾರ್ಯರು ಹಾಕಿರತಕ್ಕಂಥ ಈ ಸಂಪ್ರದಾಯವನ್ನು ಮುಂದುವರಿಸ್ತಾ ಅಪರೋಕ್ಷ ಜ್ಞಾನಿಗಳಾಗಿರತಕ್ಕಂತಹ ಮಹಾನುಭಾವರಾಗಿರತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರು, ವಾದಿರಾಜ ಗುರುಸಾರ್ವಭೌಮರು, ವಿಜೇಂದ್ರ ಸ್ವಾಮಿಗಳವರು, ಮಂತ್ರಾಲಯ ಪ್ರಭುಗಳು ಇವರೆಲ್ಲರೂ ಕೂಡ ಅನೇಕ ಸ್ತೋತ್ರ ಗಾಥೆಗಳನ್ನೇ ಜಗತ್ತಿಗೆ ಕೊಟ್ಟುಬಿಟ್ರು, ಉಪಯೋಗಿಸಿಕೊಂಡ್ರು. ಆಚಾರ್ಯರು ಸಂದೇಶ ಕೊಟ್ಟಿದ್ದಾರೆ, ಭಗವಂತನನ್ನು ಕೀರ್ತನ ಮಾಡಬೇಕು ಅದ್ಭುತವಾಗಿರತಕ್ಕಂಥ ಸ್ತೋತ್ರದಿಂದ ಎಂಬುದಾಗಿ ಆಚಾರ್ಯರು ಸಂದೇಶ ಕೊಟ್ಟಿದ್ದಾರೆ. ತಾವೂ 2 ಸ್ತೋತ್ರವನ್ನು ಪ್ರಪಂಚಕ್ಕೆ ಕೊಟ್ಟುಬಿಟ್ಟಿದ್ದಾರೆ. ಸಕಲ ಶಾಸ್ತ್ರಗಳ ಸಾರಭೂತವಾಗಿರತಕ್ಕಂತಹ ದ್ವಾದಶ ಸ್ತೋತ್ರವನ್ನು ಆಚಾರ್ಯರು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ನಾವು ಅದರ ವ್ಯಾಖ್ಯಾನ ರೂಪವಾಗಿರತಕ್ಕಂಥ ಅನೇಕ ಸ್ತೋತ್ರಗಳನ್ನು ಮುಂದೆ ಬಂದಂತಹ ಅಪರೋಕ್ಷ ಜ್ಞಾನಿಗಳೆಲ್ಲರೂ ಕೂಡ ವಿಸ್ತಾರಗೊಳಿಸಿ ಕೊಟ್ಟು ಬಿಡ್ತಾ ಹೋದರು. ಇವತ್ತು ನಾವು ನಿತ್ಯದಲ್ಲಿ ಹಾಡತಕ್ಕಂಥ ಅನೇಕ ಸ್ತೋತ್ರಗಳು ಅದೆಲ್ಲವೂ ಕೂಡ ಆಚಾರ್ಯರ ಕಾರುಣ್ಯದಿಂದ ಅಪರೋಕ್ಷ ಜ್ಞಾನಿಗಳಿಂದ ಉತ್ಪನ್ನವಾಗಿ ಹೊರಗೆ ಬಂದದ್ದು. ಅದರಿಂದ ಉಪಕೃತರು ಆಗುತ್ತಾ ಇದ್ದೇವೆ. ಅಂತಹ ದೊಡ್ಡ ಸ್ತೋತ್ರ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ, ಅದರಲ್ಲೂ ಆ ಸ್ತೋತ್ರವನ್ನು ಹಿಡಿದು ಅವಿರತವಾಗಿ ಸಾಧನೆಯನ್ನು ಮಾಡಿಕೊಂಡವನಿಗೆ ತತ್ಕ್ಷಣದಲ್ಲಿ ಫಲಾದಿಗಳನ್ನು ಒದಗಿಸ್ತಾ ಇರತಕ್ಕಂತಹ ದಿವ್ಯವಾದ ಸ್ತೋತ್ರ ಇವತ್ತಿನ ನಮ್ಮ ಪ್ರವಚನದ ವಿಷಯ. ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ. ಯಂತ್ರೋದ್ಧಾರಕ ಹನುಮಂತನ ಸ್ತೋತ್ರವನ್ನು ಇವತ್ತು ವಿಷಯವಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಅದ್ಭುತವಾದ ಸ್ತೋತ್ರ ಪ್ರಪಂಚ, ಒಂದು ಸಮುದ್ರ ಇದ್ದಂತೆ ಅದು ಸ್ತೋತ್ರ ಪ್ರಪಂಚ. ಎಷ್ಟು ಸ್ತೋತ್ರಗಳ ಪುಸ್ತಕ ಆಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ, ಬರ್ತಾನೆ ಇದೆ, ಇನ್ನೂ ಸ್ತೋತ್ರಗಳು ಬರ್ತಾನೆ ಇದ್ದಾವೆ ಹೊಸದು. ಹಾಗೆ ಅಂತಹ ದೊಡ್ಡ ಸ್ತೋತ್ರ ಪ್ರಪಂಚದಲ್ಲಿ ಅದ್ಭುತವಾದ ಮಹಾಫಲದಾಯಕವಾದ ಅದ್ಯಾಪಿ ಅದನ್ನು ಅನುಸಂಧಾನವನ್ನು ಮಾಡುತ್ತಾ ಫಲವನ್ನು ಉಣ್ತಾ ಇದ್ದೇವೆ. ಅಂತಹ ಸ್ತೋತ್ರ ಯಾವುದು? ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರವನ್ನು ವಿಚಾರ ಮಾಡ್ತಾ ಇದ್ದೇವೆ. ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ, ಇದರ ರಚನೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ದುರಂಧರರಾಗಿರತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರು ಮಾಡ್ತಾ ಇದ್ದಾರೆ. ಅದ್ಭುತವಾದ ಈ ಸ್ತೋತ್ರದ ರಚನೆಯನ್ನು ವ್ಯಾಸರಾಜ ಗುರುಸಾರ್ವಭೌಮರು ಮಾಡ್ತಾ ಇದ್ದಾರೆ. ಏನಪ್ಪ ಒಂದು ಸೌಂದರ್ಯ! ವ್ಯಾಸರಾಜ ಗುರುಸಾರ್ವಭೌಮರು ಈ ಸ್ತೋತ್ರವನ್ನು ರಚನೆ ಮಾಡಬೇಕಾದ್ರೆ ಈ ಸ್ತೋತ್ರ ರಚನೆಯ ಹಿನ್ನೆಲೆ ಏನು? ನಮ್ಮ ಪರಂಪರೆಯಲ್ಲಿ ಪ್ರತಿಯೊಂದು ಗ್ರಂಥಕ್ಕೂ ಒಂದು ಸುಂದರವಾದ ಹಿನ್ನೆಲೆ ಇದೆ. ಪ್ರತಿಯೊಂದು ಗ್ರಂಥ ರಚನೆಯ ಹಿಂದೆ ಒಂದು ಅದ್ಭುತವಾದ ಮೈನೆವರೇಳುವಂತಹ ದೊಡ್ಡ ದೊಡ್ಡ ಸನ್ನಿವೇಶಗಳು ಇರ್ತವೆ. ಒಂದು ದೃಷ್ಟಾಂತಕ್ಕೆ ತೆಗೆದುಕೊಳ್ಳೋದಾದರೆ ಗೀತೆ, ಹೌದಾ? ಎಲ್ಲಿ ರಚನೆಯಾಗಿದ್ದು? ಅದರ ಉತ್ಪತ್ತಿ ಏನಾಯಿತು? ಭೀಕರವಾದ ರಣರಂಗದಲ್ಲಿ 2 ಸೈನ್ಯಗಳು ಕಾದಾಟಕ್ಕೆ ಮರಣಕ್ಕೆ ನಿಂತಿದ್ದಾವೆ. ಅಂತಹ ಗಂಭೀರವಾದ ಒಂದು ಹಂತದಲ್ಲಿದ್ದಾಗ ಗೀತೆ ಉತ್ಪತ್ತಿಯಾಗತ್ತೆ, ಹೌದಾ? ಭಾಗವತ, ಪರೀಕ್ಷಿತರಾಜರು ಶಾಪಗ್ರಸ್ತರಾಗಿ 7 ದಿನಗಳು ನನ್ನ ಆಯುಷ್ಯ ಅಂತ ಚಿಂತನೆ ಮಾಡ್ತಾ ಆ 7 ದಿನಗಳ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳಬೇಕು, ಭಗವಂತನ ಪಾದಾರವಿಂದವನ್ನು ಪಡ್ಕೋಬೇಕು ಅಂತ ಆಲೋಚನೆಯನ್ನು ಮಾಡ್ತಾ ಕೂತಾಗ ಹೊರಟದ್ದು ಭಾಗವತ. ಮಹಾಭಾರತ ಮಹಾಸರ್ಪಯಾಗದ ನಡುವೆ ನಡೆದಂತಹ ರಚನೆ ನಮಗೆ ಸಿಕ್ಕಂತಹ ಮಹಾಭಾರತ ಗ್ರಂಥ, ಹೌದಾ? ಜನಮೇಜಯರಾಯರು ಮಹಾಸರ್ಪಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವೈಶಂಪಾಯನರಿಂದ ಬಂದಂತಹ ಸುಂದರವಾದ ಗ್ರಂಥ ಮಹಾಭಾರತ. ಅಂದರೆ ಒಂದೊಂದು ಗ್ರಂಥ ರಚನೆಯ ಹಿಂದೆ ಯಾವುದೂ ಒಂದು ಹಿನ್ನೆಲೆ ಇದೆ, ಅಸುಂದರವಾದ ಒಂದು ಹಿನ್ನೆಲೆ ಇದೆ, ಅಭೂತಪೂರ್ವವಾಗಿರತಕ್ಕಂಥ ಒಂದು ಹಿನ್ನೆಲೆ ಇದೆ. ಹಾಗೆಯೇ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ರಚನೆ ಮಾಡಿದ್ರಲ್ಲ ವ್ಯಾಸರಾಜ ಗುರುಸಾರ್ವಭೌಮರು, ಅದಕ್ಕೂ ಒಂದು ಹಿನ್ನೆಲೆ ಇದೆ.
ಇತಿಹಾಸ ಆ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಇದು ರಚನೆ ಆದದ್ದು? ನಿತ್ಯ ಪಾರಾಯಣ ಮಾಡುತ್ತೇವೆ. ನಮಾಮಿ ದೂತಂ ರಾಮಸ್ಯ ಸಗದಂಚ ಸುರದ್ರುಮಂ. ಸಂತೋಷದಿಂದ ಭಕ್ತಿಯಿಂದ ಪಾರಾಯಣ ಮಾಡ್ತೇವೆ. 3 ಆವರ್ತಿ ಪಾರಾಯಣ ಮಾಡಬೇಕು ಅಂತ ಹೇಳಿದ್ದಾರೆ. ತ್ರಿವಾರಮ್ಯ ಪಡೆ ನಿತ್ಯಂ ಅಂತ ಹೇಳಿಬಿಟ್ಟಿದ್ದಾರೆ ಅಂತ 3 ಆವರ್ತಿ ಪಾರಾಯಣ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ನಾಲಿಗೆ ಅಂತೂ ತನ್ನ ಪಾಡಕ್ಕೆ ತಾನು ಹೇಳ್ಕೊಂಡು ಹೋಗ್ತಾ ಇರುತ್ತೆ 3 ಆವರ್ತಿ. ಈ ಸ್ತೋತ್ರದ ರಚನೆಯ ಹಿನ್ನೆಲೆ ಏನು? ಯಾವಾಗ ಈ ಸ್ತೋತ್ರ ರಚನೆ ಆಯಿತು? ಯಾವ ಸಂದರ್ಭದಲ್ಲಿ? ವ್ಯಾಸರಾಜ ಗುರುಸಾರ್ವಭೌಮರು ಆಲೋಚನೆ ಮಾಡ್ತಾರೆ. ಭಗವಂತ ಭಗವದ್ಭಕ್ತರಲ್ಲಿ ಅಗ್ರಗಣ್ಯನಾಗಿರತಕ್ಕಂತಹ ಮುಖ್ಯಪ್ರಾಣದೇವರ ಅವತಾರ, ಮೊದಲನೇ ಅವತಾರವಾಗಿರತಕ್ಕಂತಹ ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಹೋದಲ್ಲೆಲ್ಲ ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ವಿಚಾರ ಮಾಡಿರತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರು ಆ ಸಂಕಲ್ಪವನ್ನು ಮಾಡಿದ್ದಾರೆ. ಅವರಿಗೊಂದು ಸ್ವಪ್ನ, ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಚಿಂತನೆ ಮಾಡಿ ಮಲಗಿದ್ದಾರೆ. ಮಲಗುವುದು ಅಂದರೆ ಅವರಿಗೇನು ಆಯಾಸ ಅಂತಲ್ಲ, ಅದು ಶರೀರ ತಂತಾನೇ ಅದರ ದಣಿವನ್ನು ಪಡ್ಕೊಳ್ತದೆ. ಮಹಾಸಾಧನೀಭೂತರಾಗಿರತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಹಾಗೆಯೇ ಸ್ವಪ್ನದಲ್ಲಿ ಚಿಂತನೆ ಒಂದು ಬಂತು. ಆ ಸ್ವಪ್ನದಲ್ಲಿ ಮುಖ್ಯಪ್ರಾಣದೇವರು ಅವರ ಸಂಕಲ್ಪಕ್ಕೆ ಒದಗಿ ಬಂದಿದ್ದಾನೆ. ಪರೀಕ್ಷಿತರಾಜರು ಒಂದು ಮಾತು ಹೇಳ್ತಾರೆ ಭಾಗವತದಲ್ಲಿ, ಪುಣ್ಯ ಕಾರ್ಯ ಸಂಕಲ್ಪ ಮಾಡಿದರೆ ಸಾಕು, ಪುಣ್ಯ ಒದಗಿ ಬಂದುಬಿಡ್ತದೆ. ಪಾಪ ಕಾರ್ಯ ಹಾಗಲ್ಲ. ಪಾಪ ಕಾರ್ಯ ಮಾಡಿದ ಮೇಲೆ ಪಾಪಕ್ಕೆ ಶಿಕ್ಷೆ, ಪಾಪ ಅನ್ನೋದು ಬರೋದು. ಪುಣ್ಯ ಯಾವತ್ತು ಸಂಕಲ್ಪ ಮಾಡ್ತೀವಿ, ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಯಾವಾಗ ಸಂಕಲ್ಪ ಮಾಡ್ತೀನಿ ಆಗಲೇ ಅದು ಪುಣ್ಯ ಒದಗಿ ಬಂದೇ ಬಿಡ್ತದೆ. ಇದೊಂದು ಸೌಭಾಗ್ಯ. ನಾವು ಮಾಡಿದ ಮೇಲೆ ಪುಣ್ಯ ಬರುತ್ತೆ ಅಂತಿದ್ರೆ ನಾವು ಮಾಡ್ತಾನೆ ಇರಲಿಲ್ಲ. ಯಾವಾಗ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಆರಂಭ ಮಾಡ್ತೀವಿ ಆ ಕ್ಷಣದಲ್ಲೇ ಪುಣ್ಯ ಒದಗಿ ಬಂದುಬಿಡ್ತದೆ. ಪಾಪ ಹಾಗಲ್ಲ, ಕೆಲಸ ಮುಗಿದ ಮೇಲೆ ಪಾಪ ಬರುವುದು, ಕೆಟ್ಟ ಕೆಲಸ ಮಾಡಿ ಮುಗಿಸಿದ ಮೇಲೆ ಪಾಪ ಹಚ್ಚಿಕೊಳ್ಳೋದು. ಪುಣ್ಯ ಹಾಗಲ್ಲ, ಸಂಕಲ್ಪ ಮಾಡ್ತಿದ್ದಂಗೆ ಒದಗಿ ಬರುವಂಥದ್ದು. ಅಂಥ ಸುಂದರವಾದ ಪದಾರ್ಥ ಅಂತ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ವ್ಯಾಸರಾಜ ಗುರುಸಾರ್ವಭೌಮರು ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನನ್ನು ಒಲಿಸಿಕೊಂಡಂಥವರು ಪ್ರಹ್ಲಾದರಾಜರು ಅವರು ಮನಸ್ಸ ಅನ್ಕೊಳ್ತಾ ಇದ್ದಾರಷ್ಟೇ, ಸ್ವಾಮಿ ಮುಖ್ಯಪ್ರಾಣದೇವರೇ ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡ್ತೇನೆ, ಹೋದಲ್ಲೆಲ್ಲ ನಿಮ್ಮನ್ನು ನಾನು ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಮನಸ್ಸ ಅಂದಿಕೊಂಡಿದ್ದಾರಷ್ಟೇ. ಅಷ್ಟಕ್ಕೆ ಭಗವಂತ ಪ್ರೀತನಾಗಿಬಿಟ್ಟು, ಅಷ್ಟಕ್ಕೆ ಮುಖ್ಯಪ್ರಾಣದೇವರು ಪ್ರೀತರಾಗಿಬಿಟ್ಟು ಅವರ ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ದಾರೆ, ನೀನು ಮಾಡುವುದಾದರೆ ಮೊದಲನೇ ಹನುಮನನ್ನು ಇಲ್ಲೇ ಮಾಡು. ಎಲ್ಲಿ ಮಾಡು? ಚಕ್ರತೀರ್ಥದಲ್ಲಿ ಮಾಡು ಅಂತಾರೆ. ನನ್ನ ಪ್ರತಿಷ್ಠಾಪನೆಯನ್ನು ಮೊದಲಿಗೆ ಈ ಚಕ್ರತೀರ್ಥದಲ್ಲೇ ಮಾಡು ಅಂತ ಹೇಳ್ತಾನೆ. ಯಾಕೆ ಸ್ವಾಮಿ, ಏನು ಚಕ್ರತೀರ್ಥದಲ್ಲಿ ವಿಶೇಷ?